ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗ ಅವಳೇ ಮೊದಲು ನಿಮ್ಮನ್ನು ನೋಡೋಕೆ ಓಡೋಡ್ ಬರ್ತಾಳೆ. ಅವಳನ್ನ ಗೋಳಾಡಿಸ್ಬೇಡಿ. ಟೈಮ್ ಆಯ್ತು, ಹೊರಡೋಡ್ವಾ? ಸರಿ, ಬರ್ತೀವಿ. ಸರಿ, ನಡೀರಿ. ಬಾಯ್ ಅಂಕಲ್, ಬಾಯ್ ಆಂಟಿ. ಬಾಯ್, ಹುಷಾರ್. ನಡಿ ಶುಗ. ಬನ್ನಿ ಮಕ್ಕಳೇ. ಅಮ್ಮ, ಅಪ್ಪ, ಇವರಿಬ್ರು ಎಲ್ಲಿ ಹೊರಟೋದ್ರು? ಅಮ್ಮ, ಅಪ್ಪ, ಅಮ್ಮ, ಅಪ್ಪ, ಅಮ್ಮ. ಹಾ ಮಗ್ಳೆ, ಎಲ್ಲೋಗಿದ್ರಿ ನೀವಿಬ್ರು? ಅದು ಚಾರ್ವಿ ಮತ್ತು ಚಿರಣ್ ಹೊಡ್ತಿದ್ರಲ್ಲ, ಅವ್ರನ್ನ ಕಳಿಸ್ಕೊಡಕ್ಕೆ ಅಂತ ಕೆಳಗೆ ಹೋಗಿದ್ದು. ಏನು, ಅವ್ರ ಮನೆಗೆ ಹೋದ್ರಾ? ಅವ್ರ ಮನೆಗೆ ಹೋದ್ರಾ? ಹಾ, ಹೋದ್ರು. ಅಲ್ಲ ಅಪ್ಪ, ಅವರಿಲ್ಲಿದ್ದಾಗ ಯಾವಾಗ ಮನೆ ಬಿಟ್ಟು ಹೋಗ್ತಾರೆ ಅಂತ ಅನ್ಸ್ತಿತ್ತು. ಆದ್ರೆ ಅವ್ರ ಮನೆಗೆ ಹೋದ್ಮೇಲೆ ಇಲ್ಲೇ ಇರ್ಬೇಕಿತ್ತು ಅನ್ಸ್ತದ. ಅವ್ರ ಜೊತೆ ಜಗಳ ಆಡಿದ್ರು ಪರವಾಗಿಲ್ಲ, ಅವರು ಇಲ್ಲೇ ಇರ್ಬೇಕಿತ್ತಪ್ಪ. ಅವ್ರು ಇಲ್ಲೇ ಇದ್ದಿದ್ರೆ ಎಲ್ಲ ಸರಿ ಹೋಗ್ತಾ ಇತ್ತು. ಜಗಳ ಯಾಕೆ ಮುಂದುವರಿಸ್ಬೇಕು, ದ್ವೇಷ ಯಾಕೆ ಸಾಧಿಸ್ಬೇಕಿತ್ತು ಅಂತ ಇವಾಗ ಅನ್ಸ್ತಾ ಇದೆ. ನಾನ್ ತಪ್ಪು ಮಾಡ್ಬಿಟ್ಟೆ. ರಾತ್ರಿನೇ ಅವ್ರ ಜೊತೆ ಮಾತಾಡ್ಬೇಕಿತ್ತು, ಅವ್ರ ಜೊತೆ ಮಾತಾಡಿ ಮಲ್ಕೋಬೇಕಿತ್ತು. ಆದ್ರೆ ನಾನ್ ಮಾತಾಡಿಲ್ಲ, ಅವ್ರ ಜೊತೆ ಮಲ್ಕೊಂಡಿಲ್ವಲ್ಲ, ಅದಕ್ಕೆ ಬೇಜಾರ್ ಮಾಡ್ಕೊಂಡು ಹೋದ್ರೇನೋ. ಅಪ್ಪ, ಯಾಕಪ್ಪ ಒಬ್ರು ಜೊತೆಲಿದ್ದಾಗ ನಮ್ಗೇನು ಅನ್ಸಲ್ಲ, ಆದ್ರೆ ಅವ್ರು ಹೋದ್ಮೇಲೆ ಏನೋ ಒಂದ್ ಕಳ್ಕೊಂಡಂಗ ಅನ್ಸುತ್ತಲ್ಲ, ಯಾಕೆ? ಅದೇ ಜೀವನ ಕಂದ. ಒಂದು ವಸ್ತು ಆಗಲಿ ವ್ಯಕ್ತಿ ಆಗಲಿ ಜೊತೆಲಿದ್ದಾಗ ಅದ್ರ ಬೆಲೆ ಗೊತ್ತಾಗಲ್ಲ, ಕಳ್ಕೊಂಡಾಗ್ಲೇ ಗೊತ್ತಾಗೋದು. ಸರಿ, ಹೋಗ್ಲಿ ಬಿಡು. ನಿನಗೆ ಅವರಿಬ್ಬರನ್ನು ಅಷ್ಟೊಂದು ಮಿಸ್ ಮಾಡ್ಕೊಳ್ತಿದ್ದೀನಿ ಅಂತ ಅನ್ಸಿದ್ರೆ ಫೋನ್ ಮಾಡಿ ಮಾತಾಡು. ಸರಿ, ಬಾ, ನಡಿ. ನಡಿಪುಟ್ಟ. ಮಗಳೇ, ಯಾಕೆ ಪುಟ್ಟ ಬೇಜಾರಲ್ಲಿ ಕೂತಿದ್ಯಾ? ಯಾಕೋ ಗೊತ್ತಿಲ್ಲ ಅಪ್ಪ, ಏನೋ ಒಂಥರ ಬೇಜಾರು, ಏನೋ ಮಿಸ್ಸಿಂಗು. ಪ್ರೀತಿ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಜಗಳ ಆಡಕ್ಕಾದ್ರೂ ಯಾರಾದ್ರೂ ಜೊತೆಲಿ ಇರ್ಬೇಕು ಅನ್ಸ್ತಾ ಇದೆ. ಒಬ್ರೇ ಇರೋದು ಎಷ್ಟು ಹಿಂಸೆ ಅಲ್ವಾ ಅಪ್ಪ? ನಿನಗೆ ಬೋರ್ ಹೊಡಿತಿದ್ಯಾ? ಪಾಪ, ನಿನಗೆ ಈಗ ಏನೇನು ಆಸೆ ಇದೆ, ಎಲ್ಲೆಲ್ಲಿ ಹೋಗ್ಬೇಕು, ಯಾರ್ಯಾರನ್ನ ನೋಡ್ಬೇಕು, ಏನೇನೆಲ್ಲ ತಿನ್ಬೇಕು, ಎಲ್ಲ ನೀನ್ ನನ್ಗೆ ಹೇಳಿದ್ರೆ ನಾನ್ ನಿನ್ನ ಆಸೆನೆಲ್ಲ ಈಡೇರಿಸ್ತೇನೆ. ನಿನ್ನ ಯಾವಾಗ್ಲೂ ಬಿಸಿ ಇಟ್ಟಿರ್ತೀನಿ, ಚಿಂತೆ ಮಾಡಬೇಡ. ಹೌದಾ? ಹಾಗಾದ್ರೆ ನಂಗೆ ಮೊದ್ಲು ಕಮಲಮ್ಮಜ್ಜಿನ ನೋಡ್ಬೇಕು ಅಂತ ಆಸೆ ಆಗ್ತಾ ಇದೆ. ಅಯ್ಯೋ, ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ವಲ್ಲ ಪುಟ. ಅವರು ಅವ್ರ ಮೊಮ್ಮಗಳನ್ನ ನೋಡ್ಬೇಕು ಅಂತ ಹೋದ್ರು, ಆದ್ರೆ ಅವ್ರ ಮನೆ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ವಲ್ಲ. ಅದೆಲ್ಲ ನಂಗೆ ಗೊತ್ತಿಲ್ಲ. ನಾನು ಕಮಲಮ್ಮಜ್ಜಿ ನೋಡ್ಬೇಕಂದ್ರೆ ನೋಡ್ಬೇಕು. ಆಮೇಲೆ ನಂಗೆ ಅವ್ವ ಅಪ್ಪ ನೋಡ್ಬೇಕು ಅಂತ ಅನ್ಸ್ತಾ ಇದೆ.
ನಂಗೆ ಮೈ ಹುಷಾರಿಲ್ಲ ಅಂತ ಗೊತ್ತಾದ್ರೆ ವಿಲ ವಿಲ ಅಂತ ಒದ್ದಾಡ್ಬಿಡ್ತಾರೆ ಅವರು. ನನಗೆ ತಲೆಯಲ್ಲಿ ಪ್ರಾಬ್ಲಮ್ ಇದೆ ಅಂತ ಅವ್ರಿಗೆ ಮೊದ್ಲಿಂದಾನೇ ಗೊತ್ತು. ಅವರು ಯಾವಾಗ್ಲೂ ಅದ್ರ ಬಗ್ಗೆನೇ ಚಿಂತೆ ಮಾಡ್ತಾ ಇದ್ರು. ಈಗ ಆಪರೇಷನ್ ಸಕ್ಸಸ್ ಆಗಿದೆ ಅಲ್ವಾ, ಈಗ ಸರಿ ಹೋಗಿದ್ದೀನಿ ಅಂತ ಗೊತ್ತಾದ್ರೆ ಅವ್ರು ತುಂಬಾನೇ ಖುಷಿ ಪಡ್ತಾರೆ. ಅದಕ್ಕೆ ಅವ್ರನ್ನ ನೋಡ್ಬೇಕು. ಅದಾದ್ಮೇಲೆ ನಾನು ಚಿಕ್ಕಿನ ನೋಡ್ಬೇಕು. ಅವ್ರ ಜೊತೆ ಒಂದ್ ದಿವಸ ಎಲ್ಲ ಇರ್ಬೇಕು. ಆಮೇಲೆ ಗೋಬಿ ಮಂಚೂರಿ ತಿನ್ಬೇಕು, ಗೋಲ್ಗಪ್ಪ ತಿನ್ಬೇಕು, ಬೋಂಡ ತಿನ್ಬೇಕು, ಚಾಕ್ಲೇಟ್ ತಿನ್ಬೇಕು, ಎಲ್ಲರೂ ತಿನ್ಬೇಕು. ನೀನು ಯಾರನ್ನೆಲ್ಲ ನೋಡ್ಬೇಕು ಅಂತ ಹೇಳಿದ್ಯೋ ಅದೆಲ್ಲ ಓಕೆ, ಆದ್ರೆ ಈ ಬಜ್ಜಿ ಬೋಂಡ ಎಲ್ಲ ಕೇಳಿದ್ಯಲ್ಲ ಅದೆಲ್ಲ ಬೇಡ ಮಗಳೇ. ಅದೆಲ್ಲ ನಿನ್ನ ಹೆಲ್ತಿಗಂತೂ ಒಳ್ಳೇದಲ್ಲ. ಅಮ್ಮ ಬೈತಾಳೆ ಗೊತ್ತಲ್ಲ. ಅವಳು ನೀನು ಒಳ್ಳೇದಕ್ಕೆ ಬೈಯೋದು. ನಾನೇ ನಿನಗೆ ಬೇಜಾರಾಗತ್ತೆ ಅಂತ ಕದ್ದು ಮುಚ್ಚಿ ಕೊಡ್ತಾ ಇದ್ದೀನಿ. ಮತ್ತೆ ಅತಿ ಆದ್ರೆ ಅಮೃತನೂ ವಿಷ ಆಗಲ್ವಾ? ಬರೀ ಆಯಿಲಿಂದ ಕರೆದಿರೋದು ಅಷ್ಟೇ ಅಲ್ಲ, ಫ್ರೈ ಮಾಡಿರೋದು ಯಾವುದು ನೀನು ತಿನ್ನಬಾರ್ದು. ಆಯ್ತು, ಒಂದೇ ಸಲ ಬಿಡು ಅಂದ್ರೆ ಒಂದೇ ಸಲ ಬಿಡಕ್ ಆಗಲ್ಲ. ಒಂದ್ ಸ್ವಲ್ಪ ಹೋಗ್ತಾ ಹೋಗ್ತಾ ಕಡಿಮೆ ಮಾಡ್ಬೋದೇನೋ. ಆಯ್ತು, ವೆರಿ ಗುಡ್. ಸರಿ, ಆಮೇಲೆ ನಿಂಗೆ ಇನ್ನೇನು ಆಸೆ ಇದೆ? ಇಷ್ಟೇನಾ? ಅಯ್ಯೋ, ನನ್ಗೊಂದು ದೊಡ್ಡ ಆಸೆ ಇದೆ ಅಪ್ಪ. ನಾನ್ ಎಲ್ಲಾದ್ರೂ ದೂರ ಹೋಗ್ಬೇಕು. ದೂರ ಅಂದ್ರೆ ದೂರ. ಯಾರ್ ಕಣ್ಗೂ ಕಾಣಿಸ್ದೇ ಇರೋಷ್ಟು ದೂರ, ಯಾರು ಕಣ್ಣು ಹಿಡಿಯಕ್ ಆಗದೆ ಇರೋಷ್ಟು ದೂರ. ನಿಮ್ ಮಗು ಬದುಕೋದು ಇನ್ನು ಕೆಲವೇ ದಿನಗಳು. ಅಪ್ಪ, ನಾನ್ ಹೇಳ್ತಿರೋದ್ ಕೇಳಿಸ್ತಿದ್ಯಾ? ಕೇಳಿಸಿದೆ ಮಗಳೇ, ನೀನ್ ಹೇಳು. ನಮ್ಮವರು ಅಂತ ಯಾರು ಇಲ್ದೇ ಇರೋಷ್ಟು ದೂರ. ಅದು ಯಾವ ಪ್ಲೇಸು, ನಂಗೆ ಯಾವ್ದು ಇಷ್ಟ ಅಂತ ನೀನೇ ಕಣ್ಣು ಹಿಡಿದು ಕರ್ಕೊಂಡು ಹೋಗ್ಬೇಕು. ಓಕೆನಾ? ಸರಿ ಮಗಳೇ, ಖಂಡಿತವಾಗ್ಲೂ ಕರ್ಕೊಂಡು ಹೋಗ್ತೇನೆ. ಆಮೇಲೆ ಅಪ್ಪ, ಅಷ್ಟು ದೂರ ನನ್ನ ಕರ್ಕೊಂಡು ಹೋಗ್ತಿಯಲ್ಲ, ಅಲ್ಲಿಗೆ ನಾನು ನೀನು ಮಾತ್ರ ಹೋಗ್ಬೇಕು, ಸರಿನಾ? ಸರಿ ಮಗಳೇ, ಆಯ್ತು. ನನ್ನ ಮುದ್ದು ಪುಟ್ಟ ನೀನು, ನನ್ನ ಬಂಗಾರ, ನನ್ನ ಚಿನ್ನ.